ಫಸ್ಟ್ ಅವ್ರು ಒಂದು ಪಾಸ್ ಕೊಟ್ರಲ್ಲ, ಅಲ್ಲೇ ಗೊತ್ತಾಯ್ತು ನನಗೆ ಎಷ್ಟದ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಯೋಗ್ಯತೆ ಅಂತೇಳಿ. ನಮ್ಮ ಅಜಯ್ ರಥ್ ಅವ್ರು ಇದ್ದಾರೆ, ಮತ್ತೆ ನಮ್ಮ ಜೊತೆ ಇನ್ನೊಬ್ರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ. ನಮ್ಮ ಪ್ರೀತಿಯ ಅಲ್ಲೇ ಗೊತ್ತಾಯ್ತು, ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ. ಇದೆಲ್ಲ ಡೌಗಳು ಮಾಡೋದಿತ್ತು, ಯೂಶಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ. ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂಥ ಅವ್ರ ಹೆಸರು ಯಾರ್ದು ಗೊತ್ತಿರಲ್ಲ, ಹಿಂದೆ ಪಿ ಎ ಬಂದು ಕಿವಿಗೆ ಹೇಳೋಗ್ತಿರ್ತಾನೆ. ಅಲ್ಲಿವರೆಗೂ ನಮ್ಮ ಪ್ರೀತಿಯ, ನಮ್ಮ ಅಚ್ಚುಮೆಚ್ಚಿನ ಮತ್ತಿನ್ನೊಂದು ಎರಡೆರಡು ಭಾಳ ಖುಷಿ ಆಯ್ತು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು. ಫಸ್ಟ್ ಹೆಂಗೆ ಭೇಟಿ ಆಯ್ತು ಅಂದ್ರೆ ಫೋನ್ ಮಾಡಿದ್ರು, ಹಿಂಗೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾ ಇದ್ದೀವಿ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಥರ ಅಂತ. ನನಗೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಶಾಕ್ ಆಯಿತು. ಯೂಶಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದರೆ ಈ ನಾಯಿಗಳ ಮೇಲೆ, ಬೆಕ್ಕಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಇಲ್ಲ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಎನಿಮಲ್ಸ್ ಏನಾರು ಇರ್ತಾವಲ್ಲ ಅಂಥದ್ರ ಮೇಲೆ ಮಾಡಿರ್ತಾರೆ. ಆಮೇಲೆ ಈ ಥಾಟ್ ಓಕೆ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಒನ್ ಟೈಪ್ ಹಾಗೆ ಈಗ ಯೂಶಲಿ ನಾ ಫಸ್ಟ್ ಯಾರ ಮನೆಗೂ ನಾ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡನ್ನಲ್ಲ, ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಇಲ್ಲಿ ಹೌ ಮೆನಿ ಆಫ್ ಯು ಗೈಸ್ ಆರ್ ಇಂಜಿನಿಯರ್ಸ್? ಎಷ್ಟು ಜನ ಇಂಜಿನಿಯರ್ಸ್? ಒಂದು ಲೌಡ್ ಚೇರ್ ಹಾಕಿ. ಇಂಜಿನಿಯರ್ಸ್ ನೋಡ್ರಿ, ಅಷ್ಟೇ ಇಂಜಿನಿಯರಿಂಗ್ ಮಾಡತಾನ ಅಷ್ಟೇ ಎನರ್ಜಿ. ಏನು ಸರ್ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಮಾಡ್ತಾರೆ ಸರ್. ಈ ಎಲ್ಲರೂ ಅದೇ. ಮತ್ತೆ ಇಲ್ಲಿ ನ್ಯೂಸ್ ಚಾನಲ್ ಅವರು ಎಷ್ಟು ಜನ, ನನಗೆ ಭಾಳ ಭಯ ಫಸ್ಟ್ ಆಫ್ ಆಲ್. ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳೋದಲ್ಲಿ ಇದ್ರೊಳಗೆ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರೆ ಅಂತ ಹೇಳಿ. ಬಟ್ ಭಾಳ ಖುಷಿ ಆಯ್ತು ಇಷ್ಟೊಂದು ಜನ ನ್ಯೂಸ್ ಚಾನಲ್ ಅವರು ಬಂದಾರ. ಸೊ ಅವರು ಹೇಳಿದ್ರು ಹಿಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ, ಸೊ ನೀವು ಒಂದು ಸ್ವಲ್ಪ ಸ್ಟ್ಯಾಂಡಪ್ ಕಾಮಿಡಿ ಬಿಟ್ಟು ಬರೀರಿ ಅಂದರು. ನಾನು ಏನ ಇವರು ಜೋಕ್ ಮಾಡಬಹುದು ಬಿಡು ಅಂತೇಳಿ ಸುಮ್ಮನೆ ಅಂದೆ. ಆಮೇಲೆ ಸೈಡಿಗೆ ಕರೋದು, ಸರ್ ಬನ್ನಿ ಒಂದು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ನಾ ಫಸ್ಟ್ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾವು ಈಗ ಸ್ಟ್ಯಾಂಡಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರೆ ಪೇಮೆಂಟ್ ಜಾಸ್ತಿ ಹೇಳಿದ್ರೆ ನಾವು ಒಪ್ಕೊಳ್ಳಲ್ಲ, ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ. ಯಾಕಂದ್ರೆ ನಮ್ಗೆ ಯಾರೋ ಅಷ್ಟು ರೊಕ್ಕ ಕೊಟ್ಟು ಕರೆಸಿ ನಗಕ್ಕೆ ಯಾರೂ ರೆಡಿ ಇರಲ್ಲ. ಯೂಶಲಿ ನಾವು ಯಾವ್ದಾರ ಶೋ ರಿಜೆಕ್ಟ್ ಮಾಡ್ಬೇಕಾಗ್ತಂದು ನಾವು ಬರಲ್ಲ ಸರ್ ಅನ್ನಲ್ಲ, ಜಾಸ್ತಿ ಪೇಮೆಂಟ್ ಹೇಳ್ತೀವಿ, ಅವರೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಹೌ ನಾವು ಕೆಲಸ ಮಾಡೋದು. ಇಲ್ಲಿ ನಾನು ಇಂಜಿನಿಯರಿಂಗೇ ಮಾಡಿದ್ದೆ. ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗೇ ಮಾಡೋದು. ಬೆಂಗಳೂರಿಗೆ ಬಂದೀವಿ ಅಂದ್ರೆ ಇಂಜಿನಿಯರಿಂಗ್ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಒಳಗೆ ಬಿಡಲ್ಲ ನಮಗೆ. ಇಂಜಿನಿಯರಿಂಗ್ ಮಾಡೀನಿ. ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಿಮ್ಗೆ ಗೊತ್ತಾ, ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್. ನಮ್ಮ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಕತ್ತೀನಿ. ಏನು ಕೆಲಸ? ಈಗ ಕೆಲಸ ಮಾಡತ್ತೀನಿ. ಇವ್ರು ಹೇಳಿದ್ರಲ್ಲ ಬರೋ ಮುಂದೆ ಅಜಯ್ ಹೇಳಿದ್ರು, ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆಕ್ಸಿಡೆಂಟು ಇದು ಡಾಡ್ಜ್ ಆದವು ಅಂತೇಳಿ. ಸೊ ಆ್ಯಕ್ಚುಲಿ ಬೆಂಗಳೂರೊಳಗೆ ಒಂದು ಟ್ರಾಫಿಕ್ದು ಸಮಸ್ಯೆ ಐತೆ, ಹೌದಲ್ಲ? ಎಷ್ಟು ಜನ ಹೋಗ್ತೀರಿ ಮಾತನ್ನ? ಬೆಂಗಳೂರೊಳಗೆ ಟ್ರಾಫಿಕ್ ಒಳಗೆ ನಿಂತು ಭಾಳ ತಲೆಕೆಟ್ಟೋಗ್ಬಿಡ್ತದೆ. ಸಿಲ್ಕ್ ಬೋರ್ಡ್ ಅಂತೇಳಿ ಒಂದು ಸಿಗ್ನಲ್ ಅದು, ಗೊತ್ತಾ? ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್, ಇಟ್ ಈಸ್ ಸ್ಪೈಡರ್ ನೆಟ್. ಒಳಗೆ ಹೋದ್ರೆ ಮುಗೀತು, ವಾಪಸ್ ಬರಲ್ಲ. ನಾನು ಅಲ್ಲಿ ನಿಂತು ಭಾಳ ನನಗೆ ಟೆನ್ಷನ್ ಆದಾಗ ಒಬ್ಬರು ಸ್ವಾಮಿ ಹತ್ರ ಹೋದೆ, ಬಿಡದಿಲ್ಲ ಅಂದ್ರೆ ಆ ಸ್ವಾಮಿ ಅಲ್ಲ, ಬೇರೆಯವ್ರು ಇವರು, ಇನ್ನೊಬ್ರು ನಮ್ಮೂರ ಕಡೆಯವರು. ಅವ್ರ ಹತ್ರ ಹೋಗಿ ಹೇಳಿದೆ, ಸಾಹೇಬ್ರ ನಾ ಹಿಂಗೆ ಸಿಗ್ನಲ್ದಾಗ ನಿಂತಂದು ಟೆನ್ಷನ್ ಆಗ್ಬಿಟ್ಟದ, ಏನು ಮಾಡಲಿ ಅಂತ. ಸಿಗ್ನಲ್ದಾಗ ನಿಂತಾಗ ಟೈಮ್ ವೇಸ್ಟ್ ಮಾಡ್ಬಿಡು ಕಾರ್ತಿಕ್, ನೀನು ಟೈಮ್ ಯುಟಿಲೈಸ್ ಮಾಡು, ಏನಾದರೂ ಬರಿ ಅಂದರು. ನಾನು ಬರದೆ. ಏನು ಬರದೆ? ಸಿಗ್ನಲ್ಲಿ ನಿಂತಾಗ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ವಾವ ಅನ್ಬೇಕು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು, ಕಾಸು ಕೊಡೋ ಮಾಮ. ಎಲ್ಲಿ ಕೊಡ್ತೀರಿ ಕಾಸು? ಇದು ಯಾವ ಟೈಮ್? ಇದು ಡಿಮಾನಿಟೈಸೇಷನ್ ಟೈಮ್. ಜನವರ ಹೊಡೆದಾರ ಬಿಟ್ಟು ₹1 ಇಲ್ಲ ನನ್ನ ಹತ್ರ. ಏನು ಮಾಡ್ತೀರಿ ಇಂಥ ಪರಿಸ್ಥಿತಿ? ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ, ಇದು ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್. ಯಾಕಂದ್ರೆ ಇಲ್ಲಿ ಹೆಜ್ಜೆಗೆ ಒಂದೊಂದು ಸಿಗ್ನಲ್. ನಾವು ಒಂದು ಸಿಗ್ನಲ್ ದಾಟಿ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ. ಟ್ರ್ಯಾಪ್ ಅದು. ನಮ್ಮೂರಾಗ ಹಂಗಲ್ಲ. ನಮ್ಮೂರಾಗ ಸಿಗ್ನಲ್ ಇರಲ್ಲ. ಸಿಗ್ನಲ್ ಇದ್ರೂ ಅದು ಕಲ್ ತೊಗೊಂಡು ಹೊಡೆದಾಕ್ಬಿಡ್ತೀವಿ ನಾವು. ಇಲ್ಲ ಚಂದ ಇತ್ತಂದ್ರೆ ಲೈಟ್ ತೊಗೊಂಬಂದು ಮನೆಯೊಳಗೆ ಡೆಕೋರೇಷನ್ಗೆ ಹಾಕ್ಬಿಡ್ತೀವಿ. ಅಂಥ ಸಿಚುವೇಶನ್. ನಂದು ನಾರ್ತ್ ಕರ್ನಾಟಕ. ಎಷ್ಟು ಜನ ನಾರ್ತ್ ಕರ್ನಾಟಕದವ್ರು ಇದ್ದೀರಿ? ಏನು ಸೌಂಡೇ ಇಲ್ಲ ಸರ್. ಏನು ನೀವು ಹಿಂದೆ ತಿರುಗಿ ನೋಡಿ, ಮೆಜಾರಿಟಿ ನಮ್ಮ ಕಡೆಯವರೇ. ಸೌಂಡ್ ಇಲ್ಲ. ಯಾಕಂದ್ರೆ ನೀವೆಲ್ಲ ಸೌತ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗ್ಬಿಟ್ರಿ. ನೀವು ಸಾಫ್ಟ್ ಆಗಿರಿ. ನೀವು ನಮ್ಮ ನಾರ್ತ್ ಕರ್ನಾಟಕ ಹೋಗಿ ಕೇಳ್ರಿ, ನೀವು ಯಾರಪ್ಪ ನಮ್ಮ ಮೂರವ್ರು ಅಂತ ಹೆಂಗೆ ಕೂತ ಹೊಡಿತಾರೆ ಗೊತ್ತೇನು? ರೂಫೇ ಮೇಲೆ ಹಾರೋಗ್ಬೇಕು. ಅದ್ರ ಸಲುವಾಗಿ ಒಂದು ಕವಿತೆ ಬರೆದಿದ್ದೆ ನಾನು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡುವರು ಮೌನ. ವಾವ. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ, ಉತ್ತರ ಕರ್ನಾಟಕದವರು ತಲೆ ಕೆಟ್ಟರೆ ಹೋಗೋ ನಿಮ್ಮ ಮೌನ, ಹೋಗೋ ನಿಮ್ಮ ಮೌನ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಈಗ ನಾವು
ಸರ್ಗೆ ಪ್ರಶ್ನೆ ಕೇಳಬೇಕು. ನಿಮ್ಗೆ ಹೆಂಗ ಅನಿಸ್ತು ಸರ್? ಒಂದು ಮೈಕ್ ಕೊಡಿ ಸರ್ ದಯವಿಟ್ಟು. ಮೇಲೆ ಬನ್ನಿ ಸರ್. ಹಲೋ. ಏನಕ್ಕೆ ಸರ್ ನಿಮಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್? ಅಲ್ಲ, ಫಸ್ಟ್ ರ್ಯಾಂಕ್ ರಾಜ ಆಗಿದ್ರಿ, ಅಲ್ಲಿ ಡೈರೆಕ್ಟ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ವಾಟ್ ಅ ಡಿಗ್ರೇಡ್. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಫಸ್ಟು ಸುಮಂತ್ ಒಂದು ಕತೆ ಹೇಳಿದಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿನೋ, ಬಟ್ ಒಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಇತ್ತು ಅದರಲ್ಲಿ. ಖುಷಿ ಆಯ್ತು. ಈ ಥರದ್ದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಗ್ಗೆ ಯಾರು ಪಿಕ್ಚರ್ ಮಾಡಿಲ್ವಲ್ಲ, ಇದ್ಯಾಕೆ ನಾವು ಮಾಡಬಾರ್ದು? ಯಾಕೆಂದ್ರೆ ಜನಗಳಿಗೆ ಇವತ್ತು ಸ್ಟ್ರೆಸ್ಫುಲ್ ಇದರಲ್ಲಿದ್ದಾರೆ, ಅವ್ರಿಗೆ ನಗಿಸ್ಬೇಕು, ನಾವು ಅಳಿಸ್ಬಾರ್ದು. ನಗಿಸಿ ಅವ್ರನ್ನ ಖುಷಿಲ್ ತಗೊಂಡು ಹೋಗ್ಬೇಕು. ಅವ್ರು ಹೇಳಿದಾಗ ಕತೆ ಖುಷಿ ಆಯ್ತು. ನಾನೆಲ್ಲೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನೋಡಿರ್ಲಿಲ್ಲ. ನಿನ್ನೆ ಹೋಗಿದ್ದೆ ನಮ್ಮ ಅಜಯ್ ರಾಥೋಡ್ ಶೋ, ನಿನ್ನೆ ಕೋರ್ಮಂಗ್ಲ ಹೋಗಿ 1 hour ನಮ್ಗೆ ಗೊತ್ತಿಲ್ಲ, ನಾನು ನಗ್ತಾ ಇದ್ವಿ. ಖುಷಿ ಆಯ್ತು. ಹೌದು, ಜನಗಳೊಂದು ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ನೀವು ಹೇಳಿದ್ರಿ, ಟ್ರಾಫಿಕ್ ಅಂತ ಬೆಂಗಳೂರಲ್ಲೆಲ್ಲ ಸ್ಟ್ರೆಸ್ ಲೈಫಲ್ಲಿ 1 hour ಆ ಕಾಮಿಡಿ ಕೊಟ್ಟರೆ ಜನ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನಿಸ್ತು. ಸೊ ಈ ಫಿಲ್ಮಲ್ಲೂ ಆ ಸ್ಟೋರಿ ಹೇಳಿದಾಗ ನನಗೆ ಇದರಲ್ಲೂ ಏನೋ ಜನಗಳಿಗೆ ಖುಷಿ ಕೊಡ್ಬೋದು ಅನ್ನಿಸ್ತು. ಓಕೆ, ಅಂದ್ರೆ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಮಾಡ್ತೀನಿ ಅಂತ ನಿಮ್ಮ ತಾಯಿ ಹೇಳಿದಾಗ ಅವ್ರು ಹೆಂಗಂದ್ರು? ಯಾಕಂದ್ರೆ ನಾನು ಸ್ಟ್ಯಾಂಡ್ ಅಪ್ ಆಗ್ತೀನಿ ಅಂದಾಗ, ಕಾಮಿಡಿಯನ್ ಆಗ್ತೀನಿ ಅಂದಾಗ ನಮ್ಮ ಅಮ್ಮ ಏನು ಹೇಳಿದ್ರು ಗೊತ್ತಾ? ಬೇಡ, ಜನ ಎಲ್ಲ ನಗ್ತಾರೆ ಅಂದಿದ್ರು. ಇಲ್ಲ, ಜನಗಳನ್ನ ನಗಿಸ್ಬೇಕು ನಾವು. ಅದು ಅವ್ರಿಗೆ ಗೊತ್ತಿರಲ್ಲ. ನಮ್ಮ ಅಮ್ಮಗೆ ಏನ್ ಹೇಳಿಲ್ಲ, ಅವ್ರಿಗೆ ಪಿಕ್ಚರ್ ಮಾಡೋದಂದ್ರೆ ಖುಷಿ. ಕತೆ ಅವ್ರು ಥಿಯೇಟರ್ ಹೋಗಿ ನೋಡೋದು. ಓಕೆ ಓಕೆ ಓಕೆ. ಸೊ ಈ ಸಿನಿಮಾಲ್ ಸರ್, ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ನಾನು ಜಾಸ್ತಿ ಕೇಳಿದ್ರೆ ಮತ್ತೆ ಕತೆನೇ ಕೇಳ್ದಂಗೆ ಆಗ್ತದೆ. ಫ್ರೀಯಾಗಿ ಎಲ್ರಿಗೂ ಕಂಟೆಂಟ್ ಸಿಕ್ಬಿಡುತ್ತೆ. ಬೇಡ, ಹೆಂಗ ಅನಿಸ್ತಾರೆ ನಿಮ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಇದು ಮಾಡ್ಬೇಕಂದ್ರೆ? ಹ್ಯಾವ್ ಯು ಎವರ್ ಫೆಲ್ಟ್ ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋದು ಕಷ್ಟನೋ ಈಸಿನೋ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು? ಏನಲ್ಲ, ನನಗೆ ಫಸ್ಟ್ ಆಫ್ ಆಲ್ ಯಾವುದೇ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿರ್ಬೇಕು. ಅದು ಹೊಸ ಥರ ಇರಬೇಕು. ಹೊಸದು, ಜನಗಳಿಗೆ ಏನು ಗೊತ್ತಿಲ್ಲದ್ರಿಂದ ನಾವು ಮೂವಿ ತೋರಿಸ್ಬೇಕು. ಹಾಗಾಗಿ ಈ ಸ್ಟ್ಯಾಂಡ್ ಅಪ್ ಕಾಮಿಡಿನ ನಾನು ನೋಡಿರಲಿಲ್ಲ. ನಮ್ಮ ಡೈರೆಕ್ಟ್ರು ಯೂಟ್ಯೂಬ್ ಲಿಂಕ್ಗಳನ್ನ ಡೈಲಿ ಸರ್ ನೋಡಿ ಸರ್ ಅಂತ ಶೋಗಳಿಗೂ ಕರಿತಿದ್ರು. ಕರೆಯೋಕೆ ಹೋಗಕ್ಕೆ ಆಗ್ತಿರಲಿಲ್ಲ. ಯಾಕೆ ನೆಕ್ಸ್ಟ್ ವೀಕ್ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನೇ ಶೂಟ್ ಇರೋದ್ರಿಂದ ನಾನು ನೋಡಲೇಬೇಕಿತ್ತು ಶೋನ. ಸೊ ನೆನ್ನೆ ಅದನ್ನ ನೋಡ್ಕೊಂಡು ಬಂದೆ, ಖುಷಿ ಆಯಿತು. ಸೊ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಲ್ಲ, ನಿಮ್ಗೊಂದು ಅಡ್ವಾಂಟೇಜ್ ಸರ್, ಇವಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಪ್ಲೇ ಮಾಡತ್ತೀರಿ. ಸೊ ಇಫ್ ಯು ಟೆಲ್ ಅ ಜೋಕ್, ಯಾರೋ ನಗ್ಲಿಲ್ಲ ಅಂದ್ರೆ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲ, ಬರೀ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಮ್ಯಾನೇಜ್ ಮಾಡೋದು. ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಚೆಂಗಪ್ಪ.